ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ರಿಗೂ ಅಭಿಯಾನ ಚಾನೆಲ್ಗೆ ವೆಲ್ಕಮ್. ನಮ್ಮ ಕರ್ನಾಟಕದ ಸ್ಯಾಂಡಲ್ವುಡ್ಡಿನ ಸೂಪರ್ ಸ್ಟಾರ್ ಅವರ ಒಂದು ಮನೇನ ತೋರಿಸ್ಬೇಕು ಅಂತ ಇದ್ದೀನಿ. ಯಾರಪ್ಪ ಆ ಸೂಪರ್ ಸ್ಟಾರ್ ಅಂದರೆ ನಮ್ಮ ರಿಯಲ್ ಸ್ಟಾರ್ ಉಪೇಂದ್ರ ಅವರು. ಆದರೆ ಈಗಿನ ಮನೆ ಅಲ್ಲ, 30 ವರ್ಷ ಹಿಂದೆ ಅವ್ರು ಇದ್ದಿದ್ದ ಮನೆ ಚಾಮರಾಜಪೇಟೆಯಲ್ಲಿದೆ. ಇವತ್ತು ಆ ಮನೇನ ತೋರಿಸ್ತೀನಿ. ನೀವು ಹಿಂದೆ ಏನು ನೋಡ್ತಾ ಇದ್ದೀರಾ, ಇದೇ ಮನೆ. ಅವರು ಅವಾಗ 10ನೇ ಕ್ಲಾಸ್ ಓದ್ತಿದ್ರಂತೆ. ಸೊ ಅವ್ರು ಇದ್ದಿದ್ದು ಮನೆ ಎಷ್ಟು, ಆ ಜಾಗದ ಸ್ಕ್ವೇರ್ ಫೀಟ್ ಎಲ್ಲ ಎಷ್ಟಿದೆ ಅಂತ ತೋರಿಸ್ತೀನಿ. ಸೊ 4 ಜನ ಅಷ್ಟು ಚಿಕ್ಕ ಮನೇಲಿ ಇದ್ರು. ಕಂಪ್ಲೀಟ್ ಆಗಿ ನಾನು ಇವಾಗ ನಿಮ್ಗೆ ತೋರಿಸ್ತೀನಿ, ಬನ್ನಿ. ಏನಿದು ದೇವಸ್ಥಾನಕ್ಕೆ ಕರ್ಕೊಂಡ್ ಬರ್ತಾ ಇದೀನಿ ಅಂತ ಅನ್ಕೊಂಡಿದ್ದೀರಾ? ದೇವಸ್ಥಾನ ಆಗಕ್ಕಿಂತ ಮುಂಚೆ ಒಂದು ವಿಶೇಷವಾದ ಜಾಗ ಇದು. ಅವ್ರ ಹತ್ರ ಕೇಳೋಣ, ಬನ್ನಿ ಮೇಡಮ್. ಬರ್ಬೋದಾ ಒಳಗಡೆ? ಬನ್ನಿ ಬನ್ನಿ. ಮೇಡಮ್ ನಮಸ್ಕಾರ. ನಮಸ್ಕಾರ ರೀ. ಉಪ್ಪಿ ಸರ್ ಮನೆ ಇದು ಅಂತ ಕೇಳ್ಪಟ್ಟೆ. ಹೌದು. ಏನ್ ಹೇಳಿ ಮೇಡಮ್ ಅದ್ರ ಬಗ್ಗೆ? ಉಪ್ಪಿ ಸರ್ ಚಿಕ್ಕವರಿದ್ದಾಗ ಇದೇ ಮನೆ ಅವ್ರದ್ದು ಅಡಿಗೆ ಮನೆ ರೀ. ಈಗ ನಮ್ ದೇವ್ರ ಕೂತಿರೋದೇ ಅವ್ರದ್ದು ಅಡಿಗೆ ಮನೆ. ಓಕೆ. ಅದೇ ಹಾಲು, ಇಷ್ಟೇ ಹಾಲು. ಅಂದ್ರೆ ಇಲ್ಲಿದ್ರಾ ಉಪ್ಪಿ ಅವಾಗ ಉಪ್ಪಿ ಸಾರು ಅವ್ರ ಅಪ್ಪ ಅಮ್ಮಂದು ಅಡಿಗೆ ಮನೆ ಇದೆ. ಹಾಲು ಅದೇ. 4 ಜನನು ಅಲ್ಲೇ ಮಲ್ಕೊ, ಅಣ್ಣ ತಮ್ಮ ಇಬ್ರು. ಅವ್ರ ತಾಯಿ ತಂದೆ ಅಲ್ಲೇ ಮಲ್ಕೊಳ್ಳೋರು. ಇದಿಷ್ಟೇ ಪ್ಲೇಸ್ ಅಲ್ಲಿ? ಇಷ್ಟೇ ಪ್ಲೇಸ್ ನೋಡಿ. ಆ ಕಡೆ ತೋರಿಸು. ಇಷ್ಟು ಪ್ಲೇಸ್ ರೀ ಎಲ್ಲ. ಇದು ಅಡಿಗೆ ಮನೆ. ಇದೇನ್ ನೋಡ್ತಾ ಇದ್ದೀರಿ? ಇಷ್ಟ ಹಾಲು ಶೀಟ್ ಇತ್ತು ಮೊದ್ಲು. ಶೀಟ್ ಮನೆ ಇತ್ತು ಮೊದಲು. ಶೀಟ್ ಮನೆ ಇತ್ತು, ಬಟ್ ಗೋಡೆ ಎಲ್ಲ ಇಷ್ಟೇ ಇದ್ದಿದ್ದು. ಇಷ್ಟೇ ಇದ್ದಿದ್ದು. ಇದು ಹಾಲು, ಇದು ಬಂದು ಇಷ್ಟೇ ಅಡಿಗೆ ಮನೆ. ಇದು ಅಡಿಗೆ ಮನೆ. ಇಷ್ಟೇ ಇದ್ದಿದ್ದು ಅಡಿಗೆ ಮನೆ. ಆಕ್ಚುಲ್ ಆಗಿ ನಾವ್ ಈಗ ದೇವ್ರ ಮನೆ ಅಂತ ಮಾಡ್ಬೇಕಾರೆ ಇದು ದೊಡ್ಡದ್ ಮಾಡ್ಕೊಂಡು ಅದ್ ಮುಂದೆ ಹಾಲ್ ಮಾಡ್ಕೊಂಡಿದೀವಿ. ಅಷ್ಟ್ರಲ್ಲೇನೆ ಪಾಪ ಅವ್ರಮ್ಮ ಅಲ್ಲಿ ಒಂದ್ ಕಡೆ ಲಾಸ್ಟ್ ಅಲ್ಲಿ ಟಾಯ್ಲೆಟ್ ಬಾತ್ರೂಮ್ ಇತ್ತು. ಅದೇ ಬಟ್ಟೆ ಎಲ್ಲ ಕಟ್ಕೊಂಡು ಮಕ್ಳನ್ನ ಅಡಿಗೆ ಮಾಡ್ಕೊಂಡು ಅಷ್ಟರಲ್ಲೇ. ಯಾವ ಇಯರ್ ಅಲ್ಲಿ, ಯಾವ ವರ್ಷದಲ್ಲಿ? 30 ವರ್ಷ ಹಿಂದೆ ಅಂದ್ರೆ ಲೆಕ್ಕ ಹಾಕೊಳ್ರಿ ನೀವೇನೇನೆ. 30 ವರ್ಷ ಹಿಂದೆ 1990 ಬರುತ್ತಾ? ಅಲ್ಲ ಇಲ್ಲ, ಒಂದು 80 ಅನ್ಕೊಂತೀನಿ. 80 ಬರುತ್ತೆ. 1980. ಅವಾಗ ಅವ್ರು ಇಷ್ಟು ಶೀಟ್ ಮನೆಯಲ್ಲಿ ಇದ್ದಿದ್ದು. ಅದನ್ನ ಡೆಮೋಲಿಷ್ ಮಾಡಿ ಇವಾಗ ನಾವು ನಮ್ಗೆ ಹೆಂಗ್ ಬೇಕೋ ಹಂಗ್ ಕಟ್ಕೊಂಡಿರೋದು. ಓಕೆ. ಎಷ್ಟ್ ಜನ ಇದ್ರು ಮೇಡಮ್ ಅವರು ಫ್ಯಾಮಿಲಿ? ಗಂಡ ಹೆಂಡತಿ 2 ಮಕ್ಳು ರೀ. ಉಪೇಂದ್ರ ಮತ್ತೆ ಅವ್ರ ಅಣ್ಣ ಅಷ್ಟೇ. ಅಂದ್ರೆ ಅವರು ಇದ್ದಾಗಲೇ ಸಿನಿಮಾ ಮೇಲೆ ಇಂಟ್ರೆಸ್ಟ್, ಕ್ರೇಜು ಅವಾಗಿಂದನು ಈ ಮನೇಲಿ ಇರುವಾಗ್ಲಿಂದಾನೇ ಇತ್ತ? ಸ್ವಲ್ಪ ಚಿಕ್ಕ ಹುಡುಗನಿಂದ ಇತ್ತು ರೀ ಅವ್ರಿಗೆ. ನಾವು ಚೆನ್ನಾಗ್ ಆಗ್ಬೇಕು, ಎಲ್ಲರ ತರ ನಾವು ಮುಂದೆ ಹೋಗ್ಬೇಕು, ಅದೆಲ್ಲ ಅವ್ರಿಗೆ ಚಿಕ್ಕ ಮಗುವಿಂದಾನೇ ಇತ್ತು. ಅದೆಲ್ಲ ಇತ್ತು. ಅಣ್ಣ ತಮ್ಮನು ತುಂಬಾ ಒಳ್ಳೆಯವರು. ಮಾತ್ರ ತಾಯಿ ತಂದೆನೂ ಒಳ್ಳೆಯವರು, ಕಷ್ಟಪಟ್ಟು ಸಾಕಿದ್ರು. ಇವತ್ತಿಗೆ ದೇವ್ರು ಅವ್ರಿಗೆ ಒಂದು ಬೆಲೆ, ಒಂದ್ ಜೀವನ ಕೊಟ್ಟಿದ್ದಾರೆ. ಎಷ್ಟಿತ್ತು ಬಾಡಿಗೆ ಮನೆ? ಬರೀ 15 ರೂಪಾಯಿ ಬಾಡಿಗೆಲಿ ಅವ್ರ ರೀತಿ. 15 ರೂಪಾಯಿ ತಿಂಗಳಿಗೆ ಅವ್ರ ಬಾಡಿಗೆ ಅಷ್ಟೇ ರೀ. ಅಷ್ಟು ಮನೆಗೆ 15 ರೂಪಾಯಿ ಬಾಡಿಗೆಲಿ ಇದ್ದು. ಅಷ್ಟರಲ್ಲೇ ಇದ್ದಿದ್ದು. ಎಷ್ಟಿದ್ರು 2 ವರ್ಷ ಇದ್ದಿದ್ದು, ಜಾಸ್ತಿನೂ ಇಲ್ಲ. 2 ವರ್ಷ ಇದ್ರು. ನಾವು ಬರ್ತೀವಿ ಮನೆಯೆಲ್ಲ, ನಾವು ನಮ್ಮ ಮಕ್ಳು ಜಾಸ್ತಿ ಅಂದಿದ್ಕೆ ಅವಾಗ ಹೋಗಲ್ಲ ಅಂದ್ರೂ ಆ ಎದುರುಗಡೆ ಮನೆಗೆ ಒಂದ್ 20 ರೂಪಾಯಿ ಬಾಡಿಗೆಗೆ ಹೋದ್ರು ಅಷ್ಟೇ. ಇಲ್ಲಿಂದ ಎದುರುಗಡೆ ಮನೆ ಅವಾಗ 20 ರೂಪಾಯಿ ಬಾಡಿಗೆ. ಇಷ್ಟೇ ಇದೆ. ಒಂದು ಚಿಕ್ಕದ ಹಾಲು ರೂಮು ಇತ್ತು ಅಷ್ಟೇ. ಅದನ್ನು ಆ ಮನೆಗೆ 20 ರೂಪಾಯಿ ಬಾಡಿಗೆ ಗೊತ್ತು. ಇಲ್ಲಿಂದ 2 ವರ್ಷ ನಮ್ಮ ಮನೇಲಿ ಇದ್ರು. ಅದು ಆದ್ಮೇಲೆ ಬೇರೆ ಕಡೆ ಹೋಗಿದ್ ನಮ್ಗೆ ಗೊತ್ತಿಲ್ಲ. ಇಲ್ಲಿ ಇರೋ ತನಕ ಮಾತ್ರನೇ ಗೊತ್ತು. ಇದ್ರು ಒಟ್ನಲ್ಲಿ ಒಂದು SLC ಹುಡುಗ ದಾಟೋ ತನಕ ಚಾಮರಾಜಪೇಟೆಲ್ಲೇ ಇದ್ರು. ಇದ್ರು. ಅದು ಗೊತ್ತಿರ. ನಮ್ಮ ಅಣ್ಣನ ವಯಸ್ಸವರು ಅಲ್ಲಿ ತನಕ ಇದ್ರು. ನಿಮ್ಮ ಅಣ್ಣ ಅವರೆಲ್ಲ ಫ್ರೆಂಡ್ಸ್? ಫ್ರೆಂಡ್ಸ್ ರೀ. ನಮ್ಮ ಯಶಣ್ಣ, ಆನಂದಣ್ಣ, ಗಿರೀಶಣ್ಣ ಎದುರುಗಡೆ, ದೀನಾ ಅಂತ ಇದ್ರು, ಮುರಳಿ ಮನೋಹರ್ ಅಂತ ಇದ್ರು. ಮುರಳಿ ಮನೋಹರ್ ಅಂದ್ರೆ ರೈಟರ್ ಇದಾರಲ್ಲ ಅವರೆಲ್ಲ ರೀ. ಇಲ್ಲಿ ಎಲ್ಲ ಮಂಡಿ ಮರ್ಚೆಂಟ್ಸ್. ಅವಾಗ ಅವ್ರ ತಾಯಿನೂ ಸ್ಟೀಲ್ ಅಂಗಡಿ ಇದು ವ್ಯಾಪಾರ ಮಾಡ್ತಾ ಇದ್ರು. ಅವಾಗ ಎಲ್ಲರೂ ಮಂಡಿ ಮರ್ಚೆಂಟ್ಸ್. ಅವಾಗ ಇಲ್ಲಿದ್ರು ಶ್ರೀಧರ್ ಮನೋಹರ್ ಅಂತ, ಈರುಳ್ಳಿ ಮಂಡಿಯವರು. ನಾವು ಬೆಲ್ಲದ ಮಂಡಿಯವರು. ಮತ್ತೆ ಎದುರುಗಡೆ ಮನೆಯವರು ಈರುಳ್ಳಿ ಮಂಡಿಯವರು, ಪಕ್ಕದ ಮನೆಯವರು ಮತ್ತೆ ಬೆಲ್ಲದ ಮಂಡಿಯವರು. ಇವ್ರು ಬಾಡಿಗೆಗಿದ್ರಲ್ಲ, ಇವ್ರದ್ದು ಏನು ಇರ್ಲಿಲ್ಲ. ಅವ್ರ ತಂದೆ ಏನೋ ಒಂದು ಚೀಟಿ ವ್ಯವಹಾರನೋ ಏನೋ ಮಾಡ್ತಾ ಇದ್ರು. ಅವ್ರ ತಾಯಿ ಮಾತ್ರ ಸ್ಟೀಲ್ ವ್ಯಾಪಾರ ಮಾಡ್ತಾರೆ. ನಮ್ಮ ಮನೇಲಿ ಯಾವಾಗೂ ನಮ್ಮ ಅಮ್ಮನ ಜೊತೆ ಕುತ್ಕೊಂಡು ಮಾತಾಡೋರು. ಹಂಗಾಗಿ ಫ್ರೆಂಡ್ಸ್. ನಮ್ಮಣ್ಣನು ಅವರು ಫ್ರೆಂಡ್. ನಮ್ಮಮ್ಮ ಇರೋ ತನಕ ಯಾವಾಗ ಬಂದ್ರು ಊಟ ಮಾಡ್ಸೋರು. ಅವ್ರ ತಾಯಿ ಉಪೇಂದ್ರ ಅವರು ಎಲ್ಲ ಊಟ ಮಾಡೋರು. ಅಯ್ಯೋ ನಿಮ್ಗ ಜೊತೆಲಿ ಚಿಕ್ಕ ಮಗುನಲ್ಲೇ ಎಷ್ಟೋ ಊಟ ಮಾಡ್ಬಿಟ್ಟಿದೀವಿ ಅಂತ. ಇಲ್ಲ ಪರವಾಗಿಲ್ಲ, ಮಾಡಿದ್ರು ಹಂಗೇನಿಲ್ಲ, ಮಾಡೋರು. ಈಗಲೂ ಬರ್ತಾ ಇರ್ತಾರೆ. ವರ್ಷಕ್ಕೊಂದ್ಸಲ, 6 ತಿಂಗಳಿಗೊಂದ್ಸಲ. ಅಣ್ಣ ಒಂದ್ ಟೈಮ್ ಬಂದ್ರೆ ತಮ್ಮ ಒಂದ್ ಟೈಮ್, ಅವ್ರ ತಾಯಿ ತಂದೆನೂ ಬಂದು ಹೋಗ್ತಾರೆ. ಅವ್ರ ತಾಯಿನೂ ಅವಾಗ ಬಂದು ಮಡ್ಲಕ್ಕಿ, ಸೀರೆ ದೇವ್ರಿಗೆ ಕೊಟ್ಟು, ಉಂಡಿಗೆ ಏನಾದ್ರು ಹಾಕೋದಿದ್ರೆ ಹಾಕ್ಬಿಟ್ಟು ಹೋಗ್ತಾರೆ. ಯಾವಾಗ ಬಂದಿದ್ರು? ಈಗ ಒಂದು 6 ತಿಂಗಳಿಂದ ಬಂದಿದ್ರು. 6 ತಿಂಗಳಿಂದ ಬಂದಿದ್ರು. ಉಪ್ಪಿ ಸಾರ್ ಒಬ್ರೇ ಬಂದ್ರು.
ಈಗ ಕೆಲವು ವ್ಯಕ್ತಿಗಳು ಬೆಳೆದ್ಮೇಲೆ ಕೆಲವು ಹಳೇದ್ನ ಮರೀತಾರೆ. ಬಟ್ ಉಪ್ಪಿ ಸರ್ ಎಂತ ದೊಡ್ಡ ಗುಣ ಅಂದ್ರೆ 30 ವರ್ಷ ಆದ್ರೂನು ಮರ್ತಿಲ್ಲ. ಆ ಮನೆ ಮರೀದೇನೆ ತಿರ್ಗಾ ಆ ಒಂದು ನೋಡೋದಕ್ಕೆ ಬರ್ತಾರಲ್ಲ, ಅದಕ್ಕೆ ಅದು ಅವರು ನಮ್ಮ ಸ್ಯಾಂಡಲ್ವುಡ್ ಸೂಪರ್ ಸ್ಟಾರ್ ಅಂತಾನೆ ಅನ್ಸ್ಕೊಂಡ್ರು. ಆಮೇಲೆ ಬಂದ್ಮೇಲೆ ಇದು ಹಳೆ ಮನೆ ಬಿಲ್ಡಿಂಗ್ ಮೆಟ್ಲು ಮೇಲೆ ಇಲ್ಲೇ ಇದೆ, ಹೋಗ್ಬಿಟ್ಟು ಬರ್ತೀನಿ ಅಂತ ಮೇಲೆಲ್ಲ ಹೋಗಿ ನೋಡ್ಕೊಂಡ್ ಬಂದ್ರು. ಆತರ ನೋಡ್ಕೊಂಡು ಬಂದ್ರು. ಆಮೇಲೆ ನಮ್ಮ ಮನೇಲಿ ಎಲ್ಲಾರನ್ನು ಮಾತಾಡ್ಸಿದ್ರು, ಯಾಕಂದ್ರೆ ಪರಿಚಯ. ಆಮೇಲೆ ಎದುರುಗಡೆ ಮನೆಗೆ ಹೋದ್ರು. ಎದುರುಗಡೆ ಮನೆಯವರು ಅವರು ಗಿರೀಶನ್ ಅವ್ರ ಕ್ಲೋಸ್ ಫ್ರೆಂಡ್. ಅವ್ರ ಮನೆಗೆ ಹೋಗಿ ಸ್ವಲ್ಪ ಕೂತ್ಕೊಂಡು ಅವ್ರನ್ನ ಮಾತಾಡ್ಸ್ಬಿಟ್ಟು ಆಮೇಲೆ ಹೋದ್ರು. ಯಾರ್ಯಾರು ಪರಿಚಯ ಇರುತ್ತೋ ಎಲ್ಲಾರನ್ನು ಮಾತಾಡ್ಸಿದ್ರು. ಈಗ ಉಪ್ಪಿ ಸರ್ ಇಲ್ಲಿಂದ ಹೋದ್ಮೇಲೆ ಅವ್ರು ಸೂಪರ್ ಸ್ಟಾರ್ ಆದ್ರು, ಸಿನಿಮಾ ಹೋದ್ರು, ಇದೆಲ್ಲ ಆಯ್ತು. ಸೊ ನಿಮ್ಗೆ ಅವ್ರು ಫಿಲಮ್ ಅಲ್ಲಿ ಬಂದಾಗ ನಿಮ್ಗೆ ಆ ಕ್ಷಣ ಏನ್ ಅನ್ಸ್ತು? ಮತ್ತೆ ಈ ತರ ನಮ್ಮನೇಲಿ ಇದ್ದವ್ರು ಹಿಂಗ್ ಸ್ಟಾರ್ ಆಗ್ತಾರೆ ಅಂತ ನಿಮ್ಮ ಫಸ್ಟ್ ರಿಯಾಕ್ಷನ್ ಹೆಂಗಿತ್ತು ಮೇಡಮ್? ಸ್ಟಾರ್ ಆಗಿದ ತಕ್ಷಣ ನಮ್ಮ ಮನೆಗೆ ಬಂದ್ಬಿಟ್ರು. ಬಂದ್ಬಿಟ್ಟು ಮಮ್ಮಿ ಡ್ಯಾಡಿ ಎಲ್ಲ ಇದ್ರು ಅವಾಗ. ನಾವಿರೋ ಮನೆ ಇಲ್ಲಿದೆ ಬನ್ನಿ ಅಂತ ಎಲ್ಲ ಅಷ್ಟು ಸುವರ್ಣ ಟಿವಿನಲ್ಲೆಲ್ಲ ಬಂದ್ಬಿಟ್ವಿ ನಾವ್ ಅವಾಗ. ಈ ಮನೆ ನಾವಿದ್ವಿ, ನಾವ್ ಬೆಳೆದ್ವಿ, ಈಗ ದೇವ್ರ ಮನೆ ಆಗಿದೆ. ಅವ್ರ ಅಣ್ಣ, ಅವ್ರ ಅತ್ತೆ, ಪ್ರಿಯಾಂಕಾ ಮೇಡಮ್, ಆ ಮಕ್ಕಳು ಚಿಕ್ಕದವಾಗ ಇವಾಗ ದೊಡ್ಡವರಾಗ್ಬಿಟ್ಟಿದ್ದಾರೆ. ಅವಾಗ ಅವರು ಎಲ್ಲಾರು ಬಂದು ನಮ್ಮ ಮನೆಯಲ್ಲಿ ಮಮ್ಮಿ ಇದ್ರು, ಡ್ಯಾಡಿ ಇದ್ರಲ್ಲ, ಅವಾಗೆಲ್ಲ ಕೂತ್ಕೊಂಡು ಮಾತಾಡಿ ಹಾಲೇನೋ ಕಾಯಿಸ್ಕೊಟ್ವಿ. ಅದನ್ನೇ ಕುಡ್ದು ಎಷ್ಟೋ ತನಕ ಇದ್ದು, ಇದು ನಾನು ಸ್ಟಾರ್ ಅದೇ ಅಂತ ಜಂಬ ಏನಿಲ್ಲ, ಎಲ್ಲಾನು ಶೂಟಿಂಗ್ ಮಾಡ್ಕೊಂಡು ಸುವರ್ಣ ಟಿವಿಗೆ ಹಾಕಿದ್ರು. ನಾವ್ ಅದ್ರಲ್ಲಿ ನಮ್ ತಾಯಿ ತಂದೆ ನಮ್ಮ ಅಣ್ಣ ಎಲ್ಲ ಬಂದ್ರು. ಆಮೇಲೆ ನಮ್ಮ ಮನೆಗೆ ಒಂದ್ಸಲ ಬರ್ಲೇಬೇಕು ಎಲ್ಲಾರು ಅಂತ ಕರೆದ್ರು. ನಾವೆಲ್ಲ ಫ್ಯಾಮಿಲಿ ಅವ್ರ ಮನೆಗೆ ಹೋಗಿದ್ವಿ. ಫೋಟೋಸ್ ಎಲ್ಲ ಹಾಕಿದೀವ ಗೊತ್ತಿಲ್ಲ, ಆದ್ರೆ ಎಲ್ಲಾ ಫೋಟೋಸ್ ಇದೆ. ನಮ್ಮ ಅಣ್ಣನು ವಿಡಿಯೋ ಫೋಟೋಗ್ರಾಫರ್, ಅದಕ್ಕೆ ಎಲ್ಲಾ ಫೋಟೋ ತಕೊಂಡಿದ್ರು. ಹೋಗಿದ್ವಿ ಅವ್ರ ಮನೆಗೆ. ಹೋಗ್ಬಿಟ್ಟು ಎಲ್ಲಾರು ಹೋದ್ವಿ. ಏನೋ ಮಾಡಿದ್ರು ಟಿಫನ್, ಏನೋ ತಿಂದು ಕಾಫಿ ಎಲ್ಲ ಕುಡ್ದು ಮನೆ ಮತ್ತೆ ಸೂಪರ್ ಆಗಿ ಕಟ್ಟಿದೀರಾ ಅಂತ ಹೇಳಿ, ಸರಿ ಅವಾಗ ಬರ್ತಾ ಇರ್ರಿ ಅಂತ ಹೇಳಿ ಕಳ್ಸಿದ್ರು. ಉಪ್ಪಿ ಸರ್ ಅಂದ್ರೆ ಅವಾಗ ಅವ್ರು ವೀಕೆಂಡ್ ವಿತ್ ರಮೇಶ್ ಎಲ್ಲ ಹೇಳಿದ್ರು ತುಂಬಾ ಬಡತನಿಂದ ಬಂದೆ. ಯಾಕಂದ್ರೆ ಈ ಜಾಗ ನೋಡಿದಾಗ ನನಗೆ ಗೊತ್ತಾಗ್ತಿದೆ ಅದು, ಯಾಕಂದ್ರೆ ಅಷ್ಟು ಕಷ್ಟ ಆಗುತ್ತೆ ಅಂತ 4 ಜನ ಈ ಜಾಗದಲ್ಲಿ ಇದ್ರು ಅಂತ. ಅದು ತುಂಬಾ ಕಷ್ಟಪಟ್ಟು ಅವರು ಬೆಳ್ದಿರೋದು. ಅಣ್ಣ ಬಂದಾಗ ಹತ್ಬಿಟ್ಟು ಎಲ್ಲ ನೋಡ್ಕೊಂಡು ಹಂಗೆ ಇದೆ ಬಿಲ್ಡಿಂಗ್ ಮುಂದೆದೆಲ್ಲ ಖುಷಿ ಆಗೋಯ್ತು ನನ್ಗೆ. ದೇವ್ರ ಮನೇನು ನಾವಿದ್ದು ಅಷ್ಟಕ್ಕೇನೆ ಇಟ್ಕೊಂಡಿದ್ದೀರಾ ಇನ್ನು ದೇವ್ರನ್ನ, ಅದ್ ಕುಬೇರ ಮೂಲೆ ಇರೋದ್ರಿಂದ ಹಂಗೆ ಇಟ್ಕೊಂಡಿದೀವಿ ಅಣ್ಣ ಅಂತಂದೆ. ಅದಕ್ಕೆ ಹಂಗೆ ಇಟ್ಕೊಂಡಿದ್ವಿ. ಈಗ ಅಂದ್ರೆ ಇವಾಗ ಅವರು ಇಲ್ಲಿಗೆ ಬರಕಿನ ಮುಂಚೆ ಊರಿಂದ ಡೈರೆಕ್ಟ್ ಆಗಿ ಇಲ್ಲಿಗೆ ಬಂದಿದ್ದ? ಹೌದು, ಅವ್ರ ತಾಯಿ ತಂದೆ ಬಂದಿದ್ದು. ಆಮೇಲೆ ಅವ್ರ ತಾಯಿ ತಂದೆ ಬಂದ್ಮೇಲೆ ಇಲ್ಲಿ ನಮ್ಮ ಮನೇಲಿ ಬಾಡಿಗೆಗೆ ಇದ್ದಿದ್ದು. ಫಸ್ಟ್ ಅವ್ರ ತಾಯಿ ತಂದೆ ಬಂದ ಮೇಲೆ ಆಮೇಲೆ ಉಪ್ಪಿ ಸರ್ ಎಲ್ಲ ಅಂದ್ರೆ ಅವ್ರ ತಾಯಿ ತಂದೆ ಜೊತೆನೆ ಇವರು ಬಂದ್ರು. ಅವ್ರು ಬೇರೆ ಇವ್ರು ಬೇರೆ ಏನ್ ಬಂದಿಲ್ಲ. ಅವ್ರ ತಾಯಿ ತಂದೆ ಬಂದ್ರಲ್ಲ ಬೆಂಗಳೂರಿಗೆ, ಬೇರೆ ಕಡೆ ಎಲ್ಲೋ ಇದ್ರು, ಅಲ್ಲಿ ಇನ್ನೂ ಕಮ್ಮಿ. ಮತ್ತೆ ಮನೆ ಏನೋ ಇದಾಗಿದೆ ಅಂತ, ಹಳೆ ಮನೆ ಅಂತ ಈ ಮನೆಗೆ ಬಂದ್ರು. ನಮ್ಮನೆ ಶೀಟ್ ಮನೆ ಇತ್ತು ಅವಾಗ, ಬರೀ 15 ರೂಪಾಯಿ ಬಾಡಿಗೆ. ಎಲ್ಲಿ ಆ ಟೈಮಲ್ಲಿ ಮನೆಗಳೇ ಇಲ್ಲಿ ಯಾರು ಮನೆಗಳು ಇರೋದೇ ತುಂಬಾ ಖಾಲಿ ಬಿಲ್ಡಿಂಗ್ ಇತ್ತು ಅವಾಗೆಲ್ಲ. ನಮ್ಮನೆ ಆ ಎದುರುಗಡೆ ಮನೆ ಒಂದಿತ್ತು, ಪಕ್ಕದ ಮನೆ ಎಲ್ಲ ಇತ್ತು ರೀ. ಬ್ರಾಹ್ಮಣರು ಎಲ್ಲಾರು ಆಕ್ಚುಲ್ ಆಗಿ ಬ್ರಾಹ್ಮಣರು ಲಿಂಗಾಯತರು ಅದೇ ಇದು ಮನೆಗಳಿದ್ದು, ಅವರೆಲ್ಲ ಇದ್ರು. ಆಮೇಲೆ ನಮ್ಮನೇಲಿ 2 ವರ್ಷ ಆದ್ಮೇಲೆ ಅವ್ರಿಗೆ ಬಿಟ್ಟೋಗ ಮನ್ಸಿರ್ಲಿಲ್ಲ. ನಾವ್ ದೇವ್ರ ಇಡ್ತೀವಿ ಅಂದಕ್ಕೆ ಎದುರುಗಡೆಗೆ 20 ರೂಪಾಯಿಗೆ ಬಾಡಿಗೆ ಹೋಗಿದ್ದು. ಆದ್ರೆ ಅಲ್ಲೂ ಇದ್ರು ನನಗ್ ತಿಳಿದಂಗೆ 2-3 ವರ್ಷ ಇದ್ರು ಅಲ್ಲೂ. ಇದು ಉಪೇಂದ್ರಣ್ಣ ಅಲ್ಲೂ ಇದ್ರು. ಈಗ ಬಂದ್ರು ಮಾತಾಡ್ಸ್ತೀನಿ, ನಾನು ಎದ್ರಕೊಂಬೇಡಮ್ಮ ಏನು ಮಾಡ ಅಂತಾರೆ. ಆದ್ರೂ ಸ್ವಲ್ಪ ಭಯ ಅಲ್ವಾ ಅವಾಗ. ಇವಾಗಾದ್ರೆ ಬೆಳೆದ್ ಬಿಟ್ಟಿದಾರಲ್ವಾ ಅವರು. ಆಮೇಲೆ ಅವ್ರ ಹಿಂದೆ PA ಬಂದಿದ್ರಲ್ಲ, ಅವ್ರು ಹೇಳಿದ್ರು ಅವರು ಇವಾಗ 70-80 ಕೋಟಿಗಿದ್ದಾರೆ ಗೊತ್ತಾ ಅಂದ್ರು. ನಾನು ಅವ್ರು ಏನೇ ಮಾಡಿದ್ರು ನಾವ್ ಚಿಕ್ಕವರಿಂದ ನೋಡಿರೋದು, ಅವ್ರ ಕೋಟಿ ನಮಗ್ ಲೆಕ್ಕ ಇಲ್ಲ, ಪ್ರೀತಿ ವಿಶ್ವಾಸ ಮಾತ್ರ ನಮಗ್ ಲೆಕ್ಕ ಅಂತ ಹೇಳ್ದೆ ನಾನು. ಯಾಕಂದ್ರೆ ಅದಕ್ಕೆ ಮನುಷ್ಯ ಬೆಲೆ ಕೊಡೋದು. ಸರ್ ಯಾವತ್ತು ಸಾಮಾನ್ಯ ಸಿಂಪ್ಲಿಸಿಟಿ ಅಂದ್ರೆ ಉಪ್ಪಿ ಸರ್ ಅಂತ ಹೇಳ್ಬೋದು. ಅವ್ರು ಯಾವತ್ತು ಏನು ಮೆರೆದಿದಲ್ಲ, ಒಂದು ಶೋ ತೋರಿಸಿದಲ್ಲ, ಏನಿಲ್ಲ. ಅದಕ್ಕೆ ಅವ್ರನ್ನ ನಮ್ಮ ಸ್ಯಾಂಡಲ್ವುಡ್ ಸೂಪರ್ ಸ್ಟಾರ್ ಅಂತ ಕರೆಯೋದು. ಅಷ್ಟು ಸಿಂಪಲ್ ಪರ್ಸನ್ ಉಪ್ಪಿ ಸರ್ ಅಂದ್ರೆ. ಅಹಂಕಾರ ಇಲ್ಲ. ಹೌದು, ಒಂದ್ ದರ್ಪ ಇಲ್ಲ, ನಾನು ಅಂತ ಏನ್ ಮೆರಿಯಲ್ಲ. ಸುಮ್ನೆ ಪಿಕ್ಚರ್ ಅಲ್ಲಿ ಆತರ ಆಕ್ಟಿಂಗ್ ಮಾಡ್ತಾರೆ, ಅದಂಗೆಲ್ಲ. ಅವ್ರ ಅಣ್ಣನು ಅಷ್ಟೇ ದೇವ್ರಂತ ಮನುಷ್ಯ. ಯಾಕಂದ್ರೆ ನೋಡಿ ಬೆಳ್ದಿರೋರಲ್ವಾ, ಅದಕ್ಕೆ ಅಂತ ಮನುಷ್ಯನೇ. ಅಣ್ಣನು ಅಷ್ಟೇ ಹಂಗೇನೆ. ಅವ್ರ ತಾಯಿ ತಂದೆನೂ ಅಷ್ಟೇ. ಯಾವ್ದು ಒಂಥರ ಇದಿಲ್ಲ, ಅವ್ರ ಮನೇಲಿ ಇವ್ರ ಮನೇಲಿ ಅದು ಅಂತ ಭೇದ ಭಾವ ಇರ್ಲಿಲ್ಲ. ಅವಾಗೆಲ್ಲ ನೋಡಿ ಒಂದೇ ಮನೆಯವ್ರ ತರ ಇರ್ತಾ ಇದ್ವಿ. ನಮ್ದು ಇದ್ ಮನೆ ಅದು ಅವ್ರ ಮನೆ ಅಂದ್ರೆ ಒಂದೇ ಮನೆ ಇರ್ತಾರೆ. ಅವ್ರ ಮೇಲೆ ಊಟ ನಾವ್ ಮಾಡಿರ್ಬೋದು, ನಮ್ಮ ಮನೇಲಿ ಊಟ ಅವ್ರು ಮಾಡಿರ್ಬೋದು. ಅವಾಗ
ಮಕ್ಕಳಲ್ಲಿ ಭೇದ ಭಾವ ಇಲ್ಲ, ಮನುಷ್ಯರಲ್ಲೂ ಭೇದ ಭಾವ. ಅವ್ರ ಮನೆ ಕಷ್ಟ ಅಂದ್ರೆ ನಮ್ಮ ಮನೆಯಲ್ಲಿ ಇಸ್ಕೊಂಡು ಹೋಗ್ತಾ, ಅವ್ರ ಮನೆ ಹಂಗಿತ್ತು ಅವಾಗ. ಒಂಥರ ಹಿಂಗೆ ಅಂದ್ರೆ ಆಗಿನ ಕಾಲದಲ್ಲಿ ಒಂಥರ ಎಲ್ಲ ಒಂದ್ ರೋಡ್ ಅಂದ್ರೆ ಎಲ್ಲ ಕುಟುಂಬ ತರ ಇರ್ತಾ ಇದ್ವಿ. ಈಗ ಅವ್ರ ಮಕ್ಕಳು ನಮ್ಮ ಮನೇಲಿ ಊಟ ಮಾಡ್ತಾ ಇದ್ರು, ನಾವಾಗ ಅವ್ರ ಮನೇಲಿ ಊಟ ಮಾಡ್ತಿದ್ವಿ. ಈಗ ಹಂಗಿಲ್ಲ. ಈಗೆಲ್ಲ ಒಂದ್ ಸ್ವಲ್ಪ ಲೆವೆಲ್ ನೋಡ್ತಾರೆ, ಅವ್ರು ಇದು ನೋಡ್ತಾರೆ. ಅದಕ್ಕೆ ನಾವೇನು ಹೆಂಗಿರ್ಬೇಕೋ ಹಂಗಿದ್ಬಿಟ್ರೆ ಒಳ್ಳೇದು. ಓಮು ಈ ಸಿನಿಮಾ ಬಂತು ನೋಡಿ, ಆಮೇಲೆ ಶಿವರಾಜ್ ಕುಮಾರ್ ಜೊತೆ ಒಂದ್ ಮಾಡಿದ್ರು, ಓಂ ಮಾಡಿದ್ರು, ಇನ್ನೊಂದ್ ಮಾಡಿದ್ರು ನೋಡ್ರಿ ಶಿವರಾಜ್, ಎಷ್ಟು ಅವಾಗೆಲ್ಲ ಬಂದ್ರು. ಆಮೇಲೆ ಅದ್ ರಿಲೀಸ್ ಆಗ್ಬೇಕಾರೆಲ್ಲ ಬಂದು ಪೂಜೆ ಮಾಡಿಸ್ಕೊಂಡು ಹೋಗಿದ್ದಾರೆ. ಆಮೇಲೆ ಮಡ್ಲಕ್ಕಿ ಸೀರೆ ಕೊಡ್ತಾ ಇರ್ತಾರೆ. ಅವಾಗ ಅವ್ರ ಅಣ್ಣ ಆದ್ರೂ ಕೊಡ್ತಾರೆ, ಇಲ್ಲ ಅಮ್ಮ ಆದ್ರೂ ಕೊಡ್ತಾರೆ. ಅದ್ರಲ್ಲಿ ಯಾರಾದ್ರೂ ಒಬ್ರು ಬಂದ್ ಕೊಡ್ತಾರೆ. ಗಂಟೆ ಕೊಡ್ಸಿದ್ದಾರೆ, 21 ದೀಪ ಬೆಳಗ್ತಾರಲ್ಲ ಅದು ಕೊಡ್ಸಿದ್ದಾರೆ. ಯಾಕಂದ್ರೆ ಮಾಡಿರೋರ್ಗೆ ಮಾಡಿದ್ದಾರೆ ಅಂತ ಹೇಳ್ಬೇಕು ನಾವು. ಅದೆಲ್ಲ ಮಾಡಿದ್ದಾರೆ. ಆಮೇಲೆ ಯಾವಾಗ ಬಂದ್ರು ಏನು ಇದಿಲ್ಲ ರೀ, ನಾರ್ಮಲ್ ನಾವ್ ಹೆಂಗಿದೀವೋ ಮೊದ್ಲು ಹಂಗೆ ಇವ್ರು ನಮ್ಮನೆಯವ್ರ ತರನೇ ಅಂತಾನೆ ಮಾತಾಡ್ಸ್ತಾರೆ. ನೀವು ಬನ್ನಿ ಅಂತ ಕರೀತಾರೆ. 1-2 ಸಲ ನಾವು ಹೋಗಿದ್ದೀವಿ. ಯಾಕಂದ್ರೆ ಪ್ರೀತಿ ವಿಶ್ವಾಸ ಉಳಿಸ್ಕೋಬೇಕು ಅಂತ, ಕರೆದ್ರಾಗ ಬೆಲೆ ಕೊಡಬೇಕು ಅಂತ. ಉಪ್ಪಿ ಸರ್ ಅವಾಗ ಹೆಂಗಿದ್ರು ಅಂದ್ರೆ ಫುಲ್ ಒಂಥರ ಜೋಶ ಹುಡುಗ ಅಲ್ವಾ, ಒಂದು ಆಟಿಟ್ಯೂಡ್ ಅಲ್ಲ ಯಾವ ತರ ಇತ್ತು ಅವಾಗ? ಸ್ವಲ್ಪ ಮನುಷ್ಯನ್ ಕೋಪ ಸ್ವಲ್ಪ ಅದ ಅಂದ್ರೆ ತುಂಬಾ ಕೋಪ ಇಲ್ಲ ಅಂದ್ರೆ ಅವ್ರ ತಂದೆ ತುಂಬಾ ಸಾನೆ ಇದ್ರು, ಕಂಟ್ರೋಲ್ ಮಾಡೋರು ಮಕ್ಳನ್ನ. ಅವ್ರ ತಾಯಿನೂ ಅಷ್ಟೇ, ಜನ ಹಿಂಗೆಲ್ಲ ಮಾಡಿದ್ರೆ ಬೆಲೆ ಕೊಡಲ್ಲ. ಅವ್ರ ಅಣ್ಣ ತುಂಬಾ ಸಮಾಧಾನ ಇದ್ರು, ಉಪ್ಪಿಯವ್ರ ಅಣ್ಣ. ಸ್ವಲ್ಪ ಉಪ್ಪೆಣ್ಣ ಸ್ಟ್ರಾಂಗೆ, ಉಪ್ಪಿನ ಸ್ವಲ್ಪ ಸ್ಟ್ರಾಂಗ್ ಅಂತ. ಬೇರೆ ವಿಷಯ ಇಲ್ಲ ಅಂದ್ರೆ ಕೆಲವೊಂದು ವಿಷಯದಲ್ಲಿ ನಮ್ಮಣ್ಣ ಅಂದಿರೋ ಹಂಗೆ ಇದ್ರಲ್ಲ, ನೀನ ಏನೋ ನಾನು ಅಂತ ಇದ್ದೇ ಇರುತ್ತಲ್ವಾ ಎಲ್ಲ. ಅದೇ ಒಂದು ಸಮಯದಲ್ಲಿ ಅಷ್ಟೇ, ಅದೆಲ್ಲ ಎಲ್ಲಾ ಟೈಮ್ ಹುಡುಗರು ಅಂದ್ರೆ ಹಂಗೆ ಇರ್ತಾರೆ. ಅದೇ ನಮ್ಮಮ್ಮ ಹೇಳೋರು, ನೀವು ಆಟೋದಲ್ಲಿ ಏನಾದ್ರು ಮಾಡ್ರಪ್ಪ, ಮನೆ ತನಕ ಯಾವ್ದು ತರ್ಬಿಡ್ರಿ ಅಂತ ಹೇಳೋರು. ಅವ್ರು ಹಂಗೆ ಇದ್ರು ಎಲ್ಲಾರು. ಒಂದೇ ರೋಡಲ್ಲಿ ಇದ್ರು, ಅಣ್ಣ ತಮ್ಮ ಅಕ್ಕ ತಂಗಿ ತರನೇ ಇದು ಟ್ರೀಟ್ ಇತ್ತು ಎಲ್ಲಾರ್ಗು. ಹಂಗೆಲ್ಲ ಚೆನ್ನಾಗಿದ್ರು ಎಲ್ಲಾರು. ಇಲ್ಲಿಂದ ಅಲ್ಲಿ ತನಕ ಇದ್ದಿದ್ದು ಎಲ್ಲ ನಮ್ ಜನ, ಉಪೇಂದ್ರ ಅವರು ಅವರೇ ಇದ್ದಿದ್ದು. ಎಲ್ಲಾರು ಅವರೇ ಇದ್ದಿದ್ದು. ಈಗ ಸ್ವಲ್ಪ ಜನ ಸೇಟುಗಳು ಮಾರ್ಬಿಟ್ಟಿದ್ದಾರೆ, ಅವರೇ ಇದ್ದಾರೆ. ಎಷ್ಟೊಂದ್ ಜನ ಕಷ್ಟಪಟ್ಟಿರೋ ಮನುಷ್ಯ ಇವತ್ ಚೆನ್ನಾಗಿದ್ದಾರೆ. ಚೆನ್ನಾಗಿಟ್ಟಿರ್ಲಿ ದೇವ್ರು. ನಮ್ಮನೇಲಿ 2 ವರ್ಷ ಇದ್ರು, ನಮ್ಮನೇಲಿ ಇದ್ರು ಬಾಡಿಗೆಗೆ ಅನ್ನೋದು ಹೆಮ್ಮೆ ಇದೆ ನಮ್ಗೆ. ಅದನ್ನ ಪ್ರೀತಿ ವಿಶ್ವಾಸ ಅವ್ರು ಉಳಿಸ್ಕೊಂಡಿದ್ದಾರೆ, ನಾವು ಉಳಿಸ್ಕೊಂಡಿದೀವಿ. ಅವ್ರ ತಾಯಿ ಮರಿಲಿಲ್ಲ, ತಂದೆ ಮರಿಲಿಲ್ಲ, ಅವರು ಮರಿಲಿಲ್ಲ, ಅಣ್ಣ ತಮ್ಮ, ಅವ್ರ ಅತ್ತೆ, ಅವ್ರ ಅಣ್ಣನ ಮಕ್ಕಳು ಮರಿಲಿಲ್ಲ, ಪ್ರಿಯಾಂಕಾ ಮೇಡಮ್ ಮರಿಲಿಲ್ಲ. ಥ್ಯಾಂಕ್ ಯು ಮೇಡಮ್. ಓಕೆ ರೀ.